ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನಿವತ್ತು ನೈಸರ್ಗಿಕವಾಗಿ ಅಂದರೆ ನಾವು ಮನೆಯಲ್ಲೇ ಇರುವಂಥ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ವಸ್ತುಗಳಿಂದಲೇ ನಮ್ಮ ಒಂದು ನೈಸರ್ಗಿಕವಾದ ಗ್ಲೋನ ಹೆಚ್ಚಿಸ್ಕೋಬೋದು. ಯಾವ ರೀತಿಯಾಗಿ ಅಂದರೆ ಸನ್ಸ್ಕ್ರೀಮ್ ಅನ್ನೋದನ್ನ ನಾವು ಡೈಲಿ ಅಪ್ಲೈ ಮಾಡಬೇಕು, ಹೌದು. ಆದರೆ ಮನೆಯಲ್ಲೇ ನಮಗೆ ಅಡುಗೆ ಮನೆಯಲ್ಲೇ ಆ ಒಂದು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಂತಹ ಎಲ್ಲ ವಸ್ತುಗಳು ಕೂಡ ಇರುತ್ತೆ. ಅದನ್ನ ನಾವು ಮನೇಲಿರುವಂತಹ ಒಂದು ವಸ್ತುಗಳನ್ನೇ ನಾವು ಡೈಲಿ ಅಪ್ಲೈ ಮಾಡ್ತಾ ಬಂದರೂ ನಮ್ಮ ಸ್ಕಿನ್ ಯಾವುದೇ ಒಂದು ಕ್ರೀಮ್ ಬೇಡ, ಮಾಯ್ಶ್ಚರೈಸರ್ ಬೇಡ, ಯಾವುದೇ ಒಂದು ಸನ್ಸ್ಕ್ರೀನ್ ಬೇಡ, ಏನೂ ಬೇಡ, ಅಷ್ಟು ಗ್ಲೋನಲ್ಲಿ ಕಾಣುತ್ತೆ. ಅದು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು. ಹಾಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ನ್ಯಾಚುರಲ್ ಆಗಿ ಗ್ಲೋ ಆಗಿರುತ್ತೆ. ಹಾಗೆ ಇನ್ನೊಂದೇನು ಹೇಳಬೇಕು ಅಂತಂದರೆ, ನಮಗೆ ತುಂಬ ಖುಷಿಯಾಗಿದ್ದೀವಿ, ಹಾಗೆ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತೀವಿ. ಏನು ಅಪ್ಲೈ ಮಾಡಬೇಕು ನನ್ನ ಖಂಡಿತವಾಗಿಯೂ ಹೇಳ್ತೀನಿ. ನಾನು ಒಂದಲ್ಲ ಒಂದು 4-5 ಆ ರೀತಿಯಲ್ಲಿ ಯಾವ್ದು ಅಪ್ಲೈ ಮಾಡ್ಬೋದು ನನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ದಿನದಲ್ಲಿ 6ರಿಂದ 7 ಗಂಟೆ ಆದರೂ ಖಂಡಿತವಾಗಿಯೂ ನಿದ್ದೆ ಬೇಕೇ ಬೇಕು ಮನುಷ್ಯನಿಗೆ. ಅಷ್ಟು ನಿದ್ರೆ ನಾವು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಒಂದು 2ರಿಂದ 3 ಲೀಟ್ರು ನೀರನ್ನ ಕುಡಿತಾ ಇದ್ದೀವಿ ಅಂತಂದರೆ, ಬರೀ ನೀರು ಕುಡಿಲಿಕ್ಕೆ ಬೇಜಾರಾಯಿತು ಅಂದರೆ ನೀವು ಇದನ್ನ ಬೇರೆ ಬೇರೆ ಅದರಲ್ಲಿ ನೀವು ಒಂದು ಬಾರ್ಲಿ ನೀರನ್ನ ಕುಡಿಬೋದು, ಅಥವಾ ವಾಟರ್ ಮೆಲನ್ನ ತೊಗೋಬೋದು. ಅದರಲ್ಲಂತೂ ನೀರಿನ ಅಂಶ ನಮಗಂತೂ ಸಾಕಷ್ಟಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸೌತೆಕಾಯಿಯಲ್ಲಂತೂ ನೀರಿನಂಶ ನಿಜವಾಗ್ಲೂ ತುಂಬ, ಅವೆಲ್ಲ ಹೇರಳವಾದಂಥ ನೀರಿನಂಶ ಇರೋಂಥದ್ದು. ಹಾಗಾಗಿ ಅದನ್ನೆಲ್ಲ ನೀವು ತೊಗೋಬೋದು. ಬರೀ ನೀರನ್ನೇ ಅಂತಲ್ಲ, ಬರೀ ನೀರು ಕುಡಿಲಿಕ್ಕೆ ಬೇಜಾರಾಗುತ್ತೆ, ಇಷ್ಟೊತ್ತ ನೀರು ಕುಡಿಯೋಣ ಅನ್ನೋಂಥದ್ದು ಹೀಗೆಲ್ಲ ತೊಗೋಬೋದು. ಹಾಗೆ ಜ್ಯೂಸನ್ನ ತೊಗೋಬೋದು. ಹಾಗೆ ಸೀಡ್ಸ್ಗಳನ್ನ ನಮಗೆ ಅಂತೂ ನೋಡಿ, ಒಂದು ಚಿಯಾ ಸೀಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ಕೂಡ ತುಂಬ ತಂಪಾಗಿರುತ್ತೆ, ಹಾಗೆ ತುಂಬ ಹೈಡ್ರೇಟ್ ಆಗಿ ಕೂಡ ಇರುತ್ತೆ. ಹಾಗಾಗಿ ಇವನ್ನೆಲ್ಲ ಕೂಡ ತೊಗೋಬೋದು, ಬರೀ ನೀರನ್ನೇ ಅಂತಲ್ಲ. ಇದೆಲ್ಲ ನೀರಿನಂಶ ಇರುವಂತಹ ಪದಾರ್ಥಗಳನ್ನ ನಾವು ಹೆಚ್ಚಾಗಿ ತೊಗೊಳ್ಳೋದ್ರಿಂದ, ಅದರಲ್ಲೆಲ್ಲ ನೋಡಿ ಇವಾಗೊಂದು ವಾಟರ್ ಮೆಲನ್ ಆಗಿರ್ಬೋದು, ಎಳ್ನೀರು, ಹಾಗೆ ಸೌತೆಕಾಯಿ, ಇವೆಲ್ಲ ಅಂತೂ ನೀರಿನಂಶ ತುಂಬ ನಮಗೆ ಹೇರಳವಾಗಿ ಸಿಗುವಂಥದ್ದು. ಬರೀ ನೀರನ್ನೇ ಕುಡಿಬೇಕು ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇವನ್ನೆಲ್ಲವನ್ನು ತೊಗೋಬೋದು. ಇವೆಲ್ಲ ಕೂಡ ನಮಗೆ ಸ್ಕಿನ್ಗೆ ತುಂಬಾ ಒಂದು ಗ್ಲೋ ಕೊಡ್ತಾ ಹೋಗುತ್ತೆ. ಅಂದರೆ ಹೈಡ್ರೇಟ್ ಆಗೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಮನೆಯಲ್ಲೇ ನಾವು ನೋಡ್ಬೋದು. ಇನ್ನು ಹೇಳ್ತಾ ಹೋಗ್ತೀನಿ ನೋಡಿ ಇನ್ನೇನೇನು ಮಾಡ್ಬೋದು ನನ್ನ ಮನೇಲಿ. ನಮಗೆ ಅಡುಗೆ ರೂಮ್ನಲ್ಲಿ ಹಸಿ ಹಾಲಂತೂ ಸಿಕ್ಕುತ್ತೆ ಅಲ್ವಾ. ಹಾಲನ್ನ ಕಾಯಿಸೋಕ್ಕೂ ಮುಂಚೆ ನಾವು ಹಸಿ ಹಾಲನ್ನ ತೊಗೊಂಡು ನಮ್ಮ ಸ್ಕಿನ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಬಿಟ್ರೆ, ಅದಕ್ಕಿಂತ ನಮಗೆ ಒಂದು ಸನ್ ಕ್ರೀಮ್ ಇನ್ನೊಂದು ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಜೊತೆಯಲ್ಲಿ ನಾವು ಲಿಂಬೆ ಹಣ್ಣನ್ನು ಹಾಕ್ಕೋಬೋದು. ಲಿಂಬೆ ರಸನ ಒಂದು ಹನಿ 2 ಹನಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ವಾರದಲ್ಲಿ 1 ದಿನ 2 ದಿನ ನೀವು ಇದನ್ನ ಮಾಡಿಕೊಂಡ್ರು ಸಾಕು, ಡೈಲಿ ಅಪ್ಲೈ ಮಾಡಬೇಕು ಅಂತಿಲ್ಲ. ಹಾಗೆ ನೀವು ಅಡುಗೆ ಮಾಡ್ತಾ ಇರ್ತೀರಾ, ಹಾಗೆ ಕಾಯಿನ ನೀವು ತುರಿತೀರಾ ಅಲ್ವಾ, ಕಾಯಿ ತುರಿದಿದ್ದ ರಸನೇ ನೀವು ಅದನ್ನೇ ಒಂದು ಹಾಲು ಮಾಡಬೇಕು ಅಂತೆಲ್ಲ, ಕಾಯಿ ತುರಿದಿದ್ದ ರಸ ಏನಿದೆ ಅದನ್ನೇ ತೆಗೆದು ಚೆನ್ನಾಗಿ ಹಿಂಡಿ, ಸ್ವಲ್ಪ ನಿಮಗೆ ಒಂದು ಫೇಸ್ಗೆ ಎಷ್ಟು ಅಪ್ಲೈ ಮಾಡ್ಲಿಕ್ಕೆ ಬೇಕು ಅಷ್ಟನ್ನು ನೀವು ಚೆನ್ನಾಗಿ ಹಿಂಡ್ಕೊಂಡು ತಕ್ಷಣ ನಾವು ಅಡುಗೆ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ನಾವು ಚೆನ್ನಾಗಿ ಒಂದು ಸ್ಕಿನ್ಗೆ ಅಪ್ಲೈ ಮಾಡ್ಕೊಬಿಡ್ಬೋದು. ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡು ಅದರಲ್ಲಿ ನಾವು ಹಿಂದೆ ನಿಮಗೆ ಗೊತ್ತಾಗುತ್ತೆ, ತಕ್ಷಣ ನಾವು ಏನು ಕಾಯಿ ತುರಿದಿರ್ತೀವೋ ಅವಾಗ ನಮಗೆ ಚೆನ್ನಾಗಿ ಅದರಲ್ಲಿ ಒಂದು ಮಿಲ್ಕ್ ಬರುತ್ತೆ. ಅದನ್ನು ನಾವು ಚೆನ್ನಾಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲ ನಾವು ಅದನ್ನು ನೋಡಿ 1 ದಿನ ಇಲ್ಲ, ನೀವು ಚೆನ್ನಾಗಿ ತೆಗೆದು ಅದನ್ನ ಹಿಂಡಿ ಒಂದು ಇಟ್ಟಿರಿ, 2 ದಿನ ಆದಮೇಲೆ ಅದು ಕೊಕೊನಟ್ ಆಯಿಲ್ ನಮಗೆ ಯಾವ ರೀತಿಯಾಗಿರುತ್ತೋ ಅದೇ ಥರ ಕೊಕೊನಟ್ ಆಯಿಲ್ ಆಗಿರುತ್ತೆ, ಅದನ್ನು ಕೂಡ ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೋಬೋದು. ಇಲ್ಲ ನಾವು ಇದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದ್ರು, ಕೊಕೊನಟ್ ಆಯಿಲ್ ಅಂತ ನಾವು ತಲೆಗೆ ಹಚ್ಲಿಕ್ಕಂತ ಇಟ್ಕೊತೀವಲ್ಲ, ಕೊಕೊನಟ್ ಆಯಿಲ್ಗಿಂತನೂ ನಮಗೆ ಬ್ಯೂಟಿ ಟಿಪ್ಸು ಇನ್ನೊಂದು ಬೇಡವೇ ಬೇಡ ಅನ್ಬೋದು. ನಿಮಗೆ ಬ್ಯೂಟಿ ಟಿಪ್ಸ್ ಏನು ಅಂತ ಕೇಳಿದ್ರೆ ಯಾರಾದರೂ ಕೊಕೊನಟ್ ಆಯಿಲ್ ಒಂದಿದ್ರೆ ಸಾಕು ಅಷ್ಟೇ, ಅದನ್ನ ಒಂದನ್ನು ಅಪ್ಲೈ ಮಾಡ್ತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಹತ್ರ ಎಲ್ಲರೂ ಕೇಳ್ತಾ ಬರ್ತಾರೆ, ನಿಮ್ಮ ಬ್ಯೂಟಿ ಟಿಪ್ಸ್ ಹೇಳಿ, ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಬರ್ತಾರೆ. ಅಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ. ಹಾಗೆಯೇ ಬರೀ ಇದನ್ನು ನಾವು ಹಚ್ಚೋದು ಮಾತ್ರ ಅಲ್ಲ, 1 ಹನಿಯಷ್ಟು ನೈಟ್ ಮಲಗುವಾಗ ಹೊಕ್ಕಳಿಗೆ 1 ಹನಿಯಷ್ಟು ನೀವು ಹಾಕಿ, ಹಾಗೆಯೇ ಹೊಟ್ಟೆ ಹತ್ರ ಆಗಿರ್ಬೋದು, ಕೈಗಳಿಗೆ ನೈಟ್ ಮಲಗುವಾಗ ಹಚ್ಕೊಂಡ್ರೆ ಬೆಳಿಗ್ಗೆ ಎದ್ದು ನಾವು ಸ್ನಾನನ ಮಾಡ್ಕೋಬೋದು ಅಲ್ವಾ. ಫೇಸ್ಗೆ ಎಲ್ಲ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರಿ ಅಂತಂದರೆ, ಅದಕ್ಕಿಂತ ನಮಗೆ ಮಾಯ್ಶ್ಚರೈಸರ್ ಇನ್ನೊಂದು ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಸ್ಕಿನ್ನ ಮಾಯ್ಶ್ಚರೈಸರ್ ಆಗಿ ಇಡುತ್ತೆ ನಮಗೆ. ಮತ್ತು ಪಿಂಪಲ್ಗಳು ಏನಾದರೂ ಇತ್ತು ಅಂತಂದರೆ ಅದರ ಕಲೆಗಳು ಕೂಡ ಹೋಗುತ್ತೆ. ಡಾರ್ಕ್ ಸರ್ಕಲ್ ಇತ್ತು ಅಂದರೆ ಅದರ ಕಲೆ ಹೋಗುತ್ತೆ. ಇನ್ನೊಂದು ಏನಪ್ಪ, ನನ್ನ ಸ್ಕಿನ್ನಲ್ಲೇ ನೀವು ನೋಡ್ಬೋದು, ಯಾವುದೇ ಒಂದು ಕಲೆಗಳಿಲ್ಲ, ಪಿಂಪಲ್ ಇಲ್ಲ, ಏನೂ ಇಲ್ಲ. ಹಾಗೆ ನನಗೆ ಒಂದು ಪ್ರಾಬ್ಲಮ್ ಅಂದರೆ ಡಾರ್ಕ್ ಸರ್ಕಲ್ ಒಂದು ಆಗುತ್ತೆ. ಯಾಕಂದರೆ ಸ್ವಲ್ಪ ನಾನು ನಿದ್ದೆ ಯಾವತ್ತೂ ಆಗೋದಿಲ್ಲ, ನಿದ್ದೆ ಕಮ್ಮಿ ಆಯಿತು ನನಗೆ ಅಂತಂದರೆ ಅದೊಂದು ಆಗಿಬಿಡುತ್ತೆ. ಅದು ಬಿಟ್ಟರೆ ಮತ್ತೊಂದು ಇನ್ನೇನೂ ನನ್ನ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಹಾಗೆ ಒಂದು
ನಿಮಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಅಥವಾ ನಿಮಗೆ ರಿಂಕಲ್ಸ್ ಆಗ್ತಾ ಇರೋದು ನೋಡಿ, ತುಂಬ ಏಜ್ಗೂ ಮುಂಚೆನೇ ಇನ್ನು ಒಂದು 35 ತನಕ ನಮಗೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. 35+ ಆಗಬೇಕು, ಅದರ ನಂತರ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ಗಳಾಗುತ್ತೆ. ಆದರೆ ಅದಕ್ಕೂ ಮುಂಚೆ ಇವಾಗಂತೂ ನೋಡಿ 25, 26ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ರಿಂಕಲ್ಸ್ಗಳು ಸ್ಟಾರ್ಟ್ ಆಗಿರುತ್ತೆ. ಇಷ್ಟು ಚಿಕ್ಕ ಏಜ್ನಲ್ಲೆಲ್ಲ ಏನು ರಿಂಕಲ್ಸು ಅಂತ ಅನ್ಕೋಬಹುದು. ಹಾಗೆ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳಿಗೂ ಇವೆಲ್ಲವೂ. ಮತ್ತು ಏನದು ಬೀಟ್ರೂಟು, ಕ್ಯಾರೆಟು, ಆ್ಯಪಲ್ನ ಜ್ಯೂಸ್ನ ಕುಡಿತೀರಾ ಅಂತ. ಹೌದು, ಜ್ಯೂಸ್ ಅದು ಏನಾಗುತ್ತೆ ಅಂದರೆ ಎಲ್ಲರಿಗೂ ಆಗೋದಿಲ್ಲ. ಅದು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುವಂಥ ಸಮಸ್ಯೆಗಳು, ಯಾಕಂದರೆ ಹಸಿಯಾಗಿರೋದ್ರಿಂದ ನಮಗೆ ಅಷ್ಟೊಂದು ಚೆನ್ನಾಗಿ ನಮಗೆ ಜೀರ್ಣಕ್ರಿಯೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಅದು ಆ್ಯಸಿಡಿಟಿ ಕೂಡ ಆಗುವಂಥದ್ದು ಇರುತ್ತೆ, ಅಂದರೆ ಹಸಿಯಾಗಿರೋದ್ರಿಂದ. ಹಾಗಾಗಿ ಅದು ಕೂಡ ಕೆಲವೊಂದು ಎಷ್ಟು ಒಳ್ಳೇದಂತೀವೋ ಅಷ್ಟೇ ಪ್ರಾಬ್ಲಮ್ ಕೂಡ. ಅದನ್ನು ಕೂಡ ನೀವು ಲಿಮಿಟಾಗಿ ತೊಗೋಬೋದು. ಆ ಒಂದು ಜ್ಯೂಸ್ನ ಕೂಡ ನೀವು ಕುಡಿಬಹುದು. ಕುಡಿದ್ಬಿಟ್ಟು ನೀವು ಮಾರ್ನಿಂಗ್ ಏನು ಟಿಫನ್ ಮಾಡ್ತಾಯಿದ್ರೆ ಅದನ್ನ ಸ್ಕಿಪ್ ಮಾಡಿಬಿಡಿ. ಆವಾಗ ಸ್ವಲ್ಪ ಆಗಬಹುದೇನೋ, ಅದು ಎಲ್ಲರಿಗೂ ಆಗೋದಿಲ್ಲ, ನೋಡ್ಕೊಂಡು ಕುಡೀರಿ. ಆಗುತ್ತೆ ಅನ್ನುವಂಥವ್ರು, ನಿಮ್ಮ ದೇಹಕ್ಕೆ ಅದು ಸೆಟ್ ಆಗ್ತಾ ಇದೆ ಅಂತಂದರೆ ನೀವು ಅದನ್ನ ಕುಡಿಬೋದು. ಇಲ್ಲಾಂದರೆ ABC ಜ್ಯೂಸು ಖಂಡಿತವಾಗಿ ಅದು ಎಲ್ಲರಿಗೂ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಕೂಡ ಅದು ತುಂಬಾ ಇರುತ್ತೆ. ಹಾಗೆ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೋಬೋದು. ಅದಕ್ಕೆ ನೀವು ನೆಲ್ಲಿಕಾಯಿ, ಹಾಗೆ ಒಂದು ಸ್ವಲ್ಪ ಪುದೀನ, ಹಾಗೆ ನಿಮಗೆ ತುಳಸಿ ಕೂಡ ಹಾಕೋಬೋದು. ಹಾಗೆಯೇ ಒಂದು ಚಿಕ್ಕದಾಗಿ ಚಕ್ಕೆ, ಹಾಗೆ ಚಿಕ್ಕದಾಗಿರುವಂಥ ಒಂದು ಶುಂಠಿ, ಇದಿಷ್ಟನ್ನು ಹಾಕೋಬೋದು. ಹಾಗೆ ಒಂದು 2 ಕಾಳು ಮೆಣಸನ್ನು ಹಾಕೋಬೋದು. ಒಂದು ಸ್ವಲ್ಪ ನಮಗೆ ಒಗ್ರು ಅಂತ ಅನಿಸುತ್ತೆ ಅಂತಂದರೆ ಒಂದು ಸ್ವಲ್ಪದಾಗಿ ನಾವು ಒಂದು ಬೆಲ್ಲ ಹಾಕೋಬೋದು. ಇಲ್ಲಾಂದರೆ ನಾವು ಜ್ಯೂಸ್ ಮಾಡಿ ನಂತರ ಕುಡಿಯುವ ಟೈಮಲ್ಲಿ ಜೇನುತುಪ್ಪವನ್ನು ಕೂಡ ಹಾಕೋಬೋದು. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕೊಂಡ್ರೆ ನಿಮಗೆ ಒಗ್ರು ಅನ್ನೋಂಥದ್ದಿರೋದಿಲ್ಲ. ಉಪ್ಪು, ಖಾರ, ಹುಳಿ ಎಲ್ಲವನ್ನು ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಕುಡಿಬೋದು. ಇಲ್ಲ ನಾವು ಬರೀ ನೆಲ್ಲಿಕಾಯಿನೇ ಹಾಗೆ ತಿಂತೀವಿ ಅನ್ನೋಂಥವ್ರು ನೋಡಿ, ಅದಕ್ಕಿಂತಲೂ ಬೆಸ್ಟ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನೆಲ್ಲಿಕಾಯಿನ ನೀವು ಹಾಗೆಯೇ ಅಗ್ದು ತಿನ್ನಿದ್ರೆ ಇನ್ನೂ ನಿಮಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತಲೂ ತುಂಬ ಒಳ್ಳೆಯದು. ಹಾಗಾಗಿ ನಿಮಗೆ ನೆಲ್ಲಿಕಾಯಿ ಸಿಕ್ಕುತ್ತೆ ಅಂದಾಗ ದಿನಕ್ಕೆ 1 ನೆಲ್ಲಿಕಾಯಿನ ನೀವು ತಿಂತಾ ಬನ್ನಿ. ಹಾಗೆ ನಿಮ್ಮ ಕೂದಲಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ನಿಮಗೆ ಬೇಗ ಒಂದು ವೈಟ್ ಹೇರ್ಸ್ ಎಲ್ಲ ಆಗುವಂಥದ್ದು ಇರೋದಿಲ್ಲ. ವಯೋಸಹಜವಾಗಿ ಆಗುವಂಥದ್ದು ಹಾಗೆ ಆಗುತ್ತೆ. ಒಂದು 45+ ಮೇಲೆ ನಿಮಗೆ ವೈಟ್ ಹೇರ್ಸ್ ಆಗ್ತಾ ಇದೆ ಅಂದರೆ ಅದಕ್ಕೇನಿಲ್ಲ, ಒಂದೊಂದು ಆಗ್ತಾ ಇರುತ್ತೆ. ಅದು ಅಲ್ಲಿವರೆಗೂ ನಿಮಗೆ ಮುಂದೂಡುತ್ತೆ. ಅಲ್ಲಿವರೆಗೂ ಕೂಡ ಒಂದೇ ಒಂದು ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ. ಈಗ ನಮ್ಮ ಹೇರ್ಗಳೆಲ್ಲ ನೋಡೋಂಥದ್ದು, ನಾವು ಚಿಕ್ಕಂದಿಲೆಲ್ಲ ನಮ್ಮ ಅಜ್ಜಿ ಆಗಿರ್ಬೋದು ಎಲ್ಲ ನೆಲ್ಲಿಕಾಯಿಯ ಒಂದು ತೆಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಜಜ್ಜಿ ರಸ ಮಾಡಿ ನಮ್ಮ ಹೇರ್ಗೆಲ್ಲ ಅಪ್ಲೈ ಮಾಡ್ತಿದ್ರು. ಅಲೋವೆರಾವನ್ನು ಅಪ್ಲೈ ಮಾಡ್ತಾಯಿದ್ರು. ಹರಳೆಣ್ಣೆಯನ್ನು ಕೂಡ ತುಂಬ ಚೆನ್ನಾಗಿ ನಮಗೆ ಆ ಹರಳೆಣ್ಣೆಯನ್ನು ಹಾಕ್ತಾಯಿದ್ರು. ಹಾಗಾಗಿ ಏನೋ ಗೊತ್ತಿಲ್ಲ, ಇವತ್ತಿಗೂ ಕೂಡ ಒಂದೇ ಒಂದು ವೈಟ್ ಹೇರ್ಸ್ ಅನ್ನೋದಿಲ್ಲ. ಅದ್ರ ಬಗ್ಗೆ ತುಂಬ ನಮ್ಗೆ ಖುಷಿಯಾಗುತ್ತೆ. ಖುಷಿ ಅನ್ನೋದಕ್ಕಿಂತ ನಮ್ಮ ಅಜ್ಜಿ ಬಗ್ಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವತ್ತು ನಮ್ಮನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಕ್ಕೆ ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಒಂದು ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಎಲ್ಲವೂ ಕೂಡ. ಇನ್ನು ಕೆಲವೊಂದು ವಯಸ್ಸಾದಂತಹ ನಂತರದಲ್ಲಿ ನಮಗೆ ಕೆಲವೊಂದು ಬರೋದು ಸ್ವಲ್ಪ ನಮಗೆ ಅಂದರೆ 40 ಏಜ್ನಲ್ಲಿ ಆಗುವಂಥದ್ದು ನಮಗೆ ಒಂದು 50 ಏಜ್ ತನಕ ಹೋಗುತ್ತೆ. ಆ ರೀತಿಯಾಗಿ ಹೋಗಬಹುದು ಅಂತ. ಆಗೋದೇ ಇಲ್ವಾ ಅಂತ ಕೇಳಿದ್ರೆ ಅಲ್ಲ, ಈಗ ಬೇಗ ಆಗ್ತಾ ಇರುತ್ತೆ ನೋಡಿ. ಕೆಲವರಿಗಂತೂ ತುಂಬಾ ಬೇಗ ಒಂದು 25ಗೆಲ್ಲ ವೈಟ್ ಹೇರ್ಸ್ ಆಗೋಂಥದ್ದು ಇವೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಡೆಗಟ್ಬೋದು ಅಂತ ಅಷ್ಟೇ. ಹಾಗೆಯೇ ಇನ್ನು ನಮ್ಮ ಫೇಸ್ಗೆ ಇನ್ನೊಂದೇನಪ್ಪ ಅಂತಂದರೆ ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡೋವಂಥದ್ದಾಗಿರ್ಬೋದು. ಅದು ಕೂಡ ಅಂದರೆ ಆಗುತ್ತೆ, ಕೆಲವರಿಗೆ ಆಗಲ್ಲ ಅನ್ನೋಂಥದ್ದು ಇರುತ್ತೆ. ಆಗಲ್ಲ ಅನ್ನೋಂಥದ್ದರೆ ಬಿಟ್ಬಿಡಿ. ನಿಜವಾಗ್ಲೂ ಅದು ಚೆನ್ನಾಗಿರುತ್ತೆ. ಅಂದರೆ ಕಡಲೆ ಹಿಟ್ಟು, ಹಾಗೆ ಅದ್ರ ಜೊತೆಗೆ ನೀವು ಹೆಸರು ಕಾಳನ್ನು ಮೊಳಕೆ ಬಸಿಬಿಟ್ಟು, ಆ ಮೊಳಕೆಯ ಒಂದು ಬಸಿ ಅದರ ನಂತರ ನೀವು ಆರಿಸಿ ಅದನ್ನು ಫುಲ್ ಡ್ರೈ ಮಾಡಿಕೊಂಡು ಅದ್ರದ್ದು ಒಂದು ಪೌಡ್ರನ್ನ ನೀವು ಮಾಡಿಟ್ಕೊಂಡ್ರಿ ಅಂತಂದರೆ ಕಡಲೆ ಹಿಟ್ಟಿಗಿಂತನೂ ತುಂಬ ಚೆನ್ನಾಗಿ ಅದು ರಿಸಲ್ಟ್ ಬರುತ್ತೆ. ಹೆಸರು ಕಾಳು ನೋಡಿ, ನಿಮಗೆ ಯಾರಿಗಾರು ಮಾಡ್ಕೊಡ್ಲಿಕ್ಕಾಗುತ್ತೆ ಅಂತಂದರೆ ಹಂಗೆ ಮಾಡ್ಕೊಳ್ಳಿ. ಹೆಸರು ಕಾಳನ್ನ ಚೆನ್ನಾಗಿ ಒಂದು 2-3 ದಿನ ಒಂದು ಹಾಗೆ ನೆನೆಸಿಟ್ಬಿಟ್ಟು ಮೊಳಕೆ ಬರೆಸ್ಕೊಳ್ಳಿ. ಚೆನ್ನಾಗಿ ಉದ್ದವಾಗಿ ಚೆನ್ನಾಗಿ ಮೊಳಕೆ ಬಂದಿದೆ ಅನ್ನೋದನ್ನ ಚೆನ್ನಾಗಿ ಒಂದು ಫುಲ್ ಡ್ರೈ ಮಾಡ್ಕೊಳ್ಳಿ. ಒಂದು ಬಟ್ಟೆಯ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ನೀರಿನ ಅಂಶ ಇಲ್ದಿದ್ದಂಗೆ ಡ್ರೈ ಮಾಡಿಕೊಂಡು ಅದನ್ನು ನೀವು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನಿಮಗೆ ಬೇಕು ಅಂದಾಗ ಒಂದು ಸ್ವಲ್ಪ ತೊಗೊಂಡು ಒಂದು ಚಿಕ್ಕ ಡಬ್ಬಿಗೆ ಒಂದೇ ಸಲ ಎಲ್ಲವನ್ನೂ ಹಾಕಿಟ್ಕೊಂಡಾಗ ಹಾಳಾಗೋಂಥದ್ದಿರುತ್ತೆ. ಹಾಗಾಗಿ ಬೇಕಾದರೆ ನೀವು ಒಂದು ವಾರಕ್ಕಾಗುವಷ್ಟು ಸ್ವಲ್ಪ ಮಾಡಿಕೊಂಡ್ರೂ ಆಗುತ್ತೆ. ನಿಮಗೆ ಡೈಲಿ ಒಂದು ಕಪ್ಗೆ ಹಾಕ್ಕೊಂಡು ಅಷ್ಟೇ ಇದು ಮಾಡ್ಕೊಳ್ಳಿ. 1 ಸ್ಪೂನ್ ಎಷ್ಟಿದೆ ನಿಮಗೆ ಒಂದು ಫೇಸ್ ವಾಶಿಗೆ ಬೇಕು ಅದನ್ನಷ್ಟೇ ತಗೊಂಡು ಡೈಲಿ ಫೇಸ್ ವಾಶ್ ಮಾಡ್ತಾ ಬರೋದ್ರಿಂದ ಕೂಡ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ನ್ಯಾಚುರಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವೆಲ್ಲ ನೋಡಿ, ನಾವು ನೈಸರ್ಗಿಕವಾಗಿ ನಮ್ಮ ಒಂದು ಸ್ಕಿನ್ ಗ್ಲೋ ಮಾಡ್ಕೊಳ್ಳುವಂಥದ್ದು. ನಾವು ಎಷ್ಟೇ ಮೇಕಪ್ ಮಾಡಿದ್ದೀವಿ ಅಥವಾ ಮೇಕಪ್ಪಿಂದ ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಅಂದಾಗ
ಯಾರಿಗೆ ಆದರೂ ಕೂಡ ಅಷ್ಟು ಇಂಪ್ರೆಸ್ ಆಗೋದಿಲ್ಲ. ಅದೇ ನಾವು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣ್ತಾ ಇದೆ ಅಂದಾಗ ಅದು ಯಾರಿಗಾದರೂ ಕೂಡ ತುಂಬ ಇಷ್ಟ ಆಗುತ್ತೆ. ನಮಗೆ ನಾವೇ ಮಿರರಲ್ಲಿ ನೋಡ್ಕೊಂಡಾಗ ಕೂಡ ನಮ್ಮ ಬಗ್ಗೆ ನಮಗೆ ಖುಷಿ ಅನಿಸ್ಬೇಕು ಅಲ್ವಾ. ನಾವು ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಕಾಣ್ತೀವಿ ಅನ್ನೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಇಂಥವ್ರನ್ನ ಕೂಡ ಮೇಕಪ್ಪಿಂದ ಚೆನ್ನಾಗಿ ಮಾಡ್ಬೋದು. ಆದರೆ ನಾವು ನ್ಯಾಚುರಲ್ ಆಗಿ ಕೂಡ ನಾವು ತುಂಬ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣ್ತಾ ಇದೆ, ನೋಡೋರಿಗೆ ಕೂಡ ನಮ್ಮನ್ನು ನೋಡಿದಾಗ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಒಂದು ಸ್ಕಿನ್ ಗ್ಲೋ ಆಗಿ ಕಾಣ್ತಿದ್ದೀವಿ, ನಾವು ತುಂಬ ನ್ಯಾಚುರಲ್ ಆಗಿ ಕಾಣ್ತಾ ಇದ್ದೀವಿ, ಹೆಲ್ತಿಯಾಗಿ ಕಾಣ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದೇ ಮೇಕಪ್ಪಿಂದ ನಮ್ಗೆ ಕಂಡಾಗ ಅದಷ್ಟು ಹೆಲ್ತಿ ಅನ್ನೋಷ್ಟು ಅನಿಸೋದಿಲ್ಲ. ಅದು ನಾವು ಈ ರೀತಿಯಾಗಿ ನಮ್ಮ ಒಳಗಿಂದ ಬರಬೇಕು ಆ ಒಂದು ಸ್ಕಿನ್ ಗ್ಲೋ. ಅದು ಬಂದಾಗ ನಮಗೆ ತುಂಬ ಗ್ಲೋ ಆಗಿ ಕಂಡಾಗ ಎಲ್ಲರಿಗೂ ಕೂಡ ಒಂಥರ ಚೆನ್ನಾಗಿ ಕಾಣ್ತೀವಿ ನಾವು ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ದೇಹದ ಅತಿ ದೊಡ್ಡ ಆರ್ಗನ್ ಅಂತ ಅಂದರೆ ಅದು ನಮ್ಮ ಸ್ಕಿನ್ ಆಗಿರುತ್ತೆ. ಬೇರೆ ಎಲ್ಲದಕ್ಕಿಂತ ನಮ್ಮ ಸ್ಕಿನ್ನಲ್ಲಿ ನಾವು ತುಂಬ ಗ್ಲೋ ಆಗಿ ಕಾಣ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಕಾಣ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮ್ಮ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಸಾಧ್ಯವಾದಷ್ಟು ನಾವು ಹೆಚ್ಚಾಗಿ ನೀರನ್ನು ಕುಡಿಯೋಣ, ಹಾಗೆ ನೀರಿನಂಶ ಇರುವಂಥ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನೋಣ. ಹಾಗೆ ನಮಗೆ ಭಗವಂತ ತುಂಬ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಟ್ಟಿರ್ತಾನೆ, ಹಾಗೆ ಅದನ್ನ ಕಾಪಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಆರೋಗ್ಯ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಸಿಕ್ಕಿದೆಲ್ಲ ತಿನ್ನೋದು, ಏನೇನೋ ಕುಡಿಯೋದು, ಏನೋ ಬ್ಯಾಡ್ ಹ್ಯಾಬಿಟ್ಸ್ಗಳು ಇವನ್ನೆಲ್ಲ ಮಾಡಿಕೊಂಡಾಗ ನಮ್ಮ ಅದು ಸ್ಕಿನ್ ಮೇಲೆ ಕೂಡ ನಿಜವಾಗ್ಲೂ ಅದು ಪರಿಣಾಮ ಬೀರುತ್ತೆ. ಹಾಗೆ ಈ ದಿನದಲ್ಲಿ ಒಂದು ಸ್ವಲ್ಪನಾದರೂ ಕೂಡ ನಿಮಗಾಗಿ ಒಂದು 1 ಅವರ್ನ ದಿನದಲ್ಲಿ ನೀವು ಇಟ್ಕೊಳ್ಳಿ. ಅದರಲ್ಲಿ ನೀವು ಬೆಳಿಗ್ಗೆ ಸ್ವಲ್ಪ ಹೊತ್ತು 20 ನಿಮಿಷದಷ್ಟು ನೀವು ಬೆಳಿಗ್ಗೆ ವಾಕ್ ಮಾಡ್ತಿದ್ದೀರಾ ಅಂತಂದರೆ ನೀವು ಮತ್ತೆ ಸಂಜೆ ಇನ್ನೊಂದು 20 ನಿಮಿಷ ವಾಕ್ ಮಾಡೋಂಥದ್ದು ಮಾಡ್ಕೊಳ್ಳಿ. ಹಾಗೆ ಊಟವಾಗಿದ್ದ ತಕ್ಷಣ ಮಲ್ಕೋಬೇಡಿ, ಮಧ್ಯಾಹ್ನ ಆಗಲಿ ಅಥವಾ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ. ಇಲ್ಲ ನಾವು ಬೆಳಿಗ್ಗೆ ತುಂಬ ಬೇಗ ಟಿಫನ್ ಮಾಡ್ತೀವಿ, ಹಾಗೆಯೇ ನಾವು ನೈಟ್ ಕೂಡ ಬೇಗ ಊಟ ಮಾಡಿಬಿಡ್ತೀವಿ, ವಾಕ್ ಬೇಡ ಅಲ್ಲ ಅಂತ ಅನ್ಕೋಬೋದು. ಖಂಡಿತ ಇಲ್ಲ, ನೀವು ಬೇಗನೆ ಊಟ ಮಾಡಬೇಕು ಅಂತಿಲ್ಲ. ಲೇಟಾಗಿ ಊಟ ಮಾಡಿದರೂ ಕೂಡ ಊಟ ಮಾಡಿದ ತಕ್ಷಣ ನೀವು ಮಲ್ಕೋಬೇಡಿ. ಯಾಕಂದರೆ ಎಲ್ರಿಗೂ ಕೂಡ ಬೇಗನೆ ಊಟ ಮಾಡಲಿಕ್ಕಾಗಲ್ಲ. ಅವರ ವರ್ಕ್ ಆಗಿರ್ಬೋದು, ಅವರ ಲೈಫ್ ಸ್ಟೈಲು ಆ ರೀತಿ ಇರುತ್ತೆ, ಬೇಗ ಊಟ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಆದರೆ ಊಟ ಆಗಿದ್ದ ತಕ್ಷಣ ಮಲ್ಕೋಬೇಡಿ. ಊಟ ಆಗಿದ್ದ ತಕ್ಷಣ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡೋದು, ಸ್ವಲ್ಪ ಆಚೆ ಈಚೆ ಓಡಾಡೋದು ಮಾಡಿ. ವಾಕ್ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ವಾಕ್ ಮಾಡಿ, ಇಲ್ಲ ಅಂತಂದರೆ ಬೆಳಿಗ್ಗೆ ಸಂಜೆ ಅಷ್ಟು ವಾಕ್ ಮಾಡಿ. ಹಾಗೆ ಸ್ವಲ್ಪ ಯೋಗಗಳನ್ನ ಏನಾದರೂ ಮಾಡಿ. ದಿನದಲ್ಲಿ 1 ಅವರ್ನಾದರೂ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ, ಇಲ್ಲ ನೀವು ಬೆಳಿಗ್ಗೆನೇ 1 ಅವರ್ ಎತ್ತಿಟ್ಕೋತೀರಾ ಅಥವಾ ಸಂಜೆನೇ 1 ಅವರ್ ಅಂತಾದರೂ ಹೇಗಾದರೂ ಆಗುತ್ತೆ. 1 ಅವರ್ನ ನಿಮಗೋಸ್ಕರ ಅಂತ ಮೀಸಲಿಟ್ಕೊಳ್ಳಿ. ನಮಗೆ ಭಗವಂತ ಕೊಟ್ಟಿರುವಂತಹ ಒಳ್ಳೆಯ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು. ಹಾಗೆ ನಮ್ಮ ತುಂಬ ಸಣ್ಣದಾಗಿ ಇದ್ದೀವಪ್ಪ, ತುಂಬ ಡಯೆಟ್ ಮಾಡ್ತಾ ಇರ್ತೀವಿ ಅಂತಂದರೆ ಅದು ಕೂಡ ಚೆನ್ನಾಗಲ್ಲ ನೋಡಲಿಕ್ಕೆ. ನಮಗೆ ನೋಡಲಿಕ್ಕೆ ಕೂಡ ತುಂಬ ಆರೋಗ್ಯವಾಗಿರಬೇಕು, ಹಾಗೆ ನಾವು ಕೂಡ ಆರೋಗ್ಯವಾಗಿರಬೇಕು ಅಂತಂದರೆ ಡಯೆಟನ್ನು ಹೆಚ್ಚಾಗಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ತುಂಬ ನಾವು ಫಿಟ್ನೆಸ್ ಕಡೆ ಗಮನ ಕೊಡ್ತೀವಿ, ಹಾಗೂ ಮಾಡಿದಾಗ ಕೂಡ ಕೆಲವೊಂದು ಅನಾರೋಗ್ಯದ ಕಾರಣಗಳು ಆಗಬಹುದು, ಅದರಲ್ಲಿ ಕೂಡ ಅನಾರೋಗ್ಯ ಸಮಸ್ಯೆಗಳಾಗಬಹುದು. ಹಾಗಾಗಿ ತುಂಬ ಫಿಟ್ನೆಸ್ ಅಥವಾ ತುಂಬ ಡಯಟ್ ಮಾಡ್ತಾ ಇದ್ದೀವಿ ಅಂತಂದರೆ ಹಾಗೂ ಕೂಡ ಅದು ಒಳ್ಳೆಯದಲ್ಲ. ಎಲ್ಲವನ್ನು ತಿನ್ನಿ, ಆದರೆ ಎಷ್ಟು ತಿನ್ನಬೇಕೋ ಅಷ್ಟನ್ನೇ ತಿನ್ನಿ. ಹಾಗೆ ಆರೋಗ್ಯಕರವಾದ ಫುಡ್ಡನ್ನು ತಿನ್ನಿ. ಸುಮ್ಮನೆ ಜಂಕ್ ಫುಡ್ಗಳನ್ನೆಲ್ಲ ತಿನ್ಕೊಂಡು ಎಲ್ಲವನ್ನು ತಿನ್ನಿ ಅಂದಿದ ತಕ್ಷಣ ಜಂಕ್ ಫುಡ್ಗಳನ್ನ ತಿನ್ನೋದಲ್ಲ. ಇಷ್ಟ ಆಗುತ್ತಾ ಎಲ್ಲೋ ಸ್ವಲ್ಪ ತಿನ್ನಿ, 1 ಸ್ಪೂನ್ ತಿನ್ನುವಂಥದ್ದು. ಹಾಗೆ ಏನೋ ಆಯಿಲ್ ಫುಡ್ನ ನೀವು ಮನೇಲೇ ಮಾಡಿರ್ತೀರಾ ಅಂದಾಗ ಏನೋ ಬೋಂಡಾ ಬಜ್ಜಿ ಏನೋ ಮಾಡಿದ್ರೆ ಒಂದನ್ನು ತಿನ್ನಿ, ಪರವಾಗಿಲ್ಲ. ಹಾಗಂತ ತಿಂದೇನೆ ಇರುವಂಥದ್ದು ಅಂತಲ್ಲ, ತಿನ್ನಿ. ಎಲ್ಲವೂ ಕೂಡ ಬೇಕು, ನಮ್ಮ ದೇಹಕ್ಕೆ ಎಲ್ಲವೂ ಕೂಡ ಬೇಕು. ತಗೊಂಡಾಗ ಕೂಡ ನಾವು ಆರೋಗ್ಯವಾಗಿ ಇರ್ತೀವಿ. ಹಾಗಂತ ತುಂಬ ಸಣ್ಣದಾಗಿ ಇದ್ಬಿಟ್ಟು ಏನೋ ಪೇಷಂಟ್ ಥರ ಇದ್ಬಿಟ್ಟು ಇನ್ಯಾವುದೋ ಕಾಯಿಲೆಗಳನ್ನ ಬರ್ಸ್ಕೊಂಡು ಏನೋ ಮಾಡೋಕ್ಕೆ ಹೋಗಿರ್ತೀವ, ಇನ್ನೇನೋ ಬಂದಿರುತ್ತೆ. ಹಾಗೂ ಮಾಡೋದಲ್ಲ. ಚೆನ್ನಾಗಿ ಎಲ್ಲವನ್ನು ತಿನ್ನಿ, ಚೆನ್ನಾಗಿರಿ. ಹಾಗೆಯೇ ಸ್ವಲ್ಪ ದಿನದಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಯೋಗ ಮಾಡಿ, ಹಾಗೆ ಚೆನ್ನಾಗಿ ನೀರು ಕುಡೀರಿ. ಹಾಗೆ ಇನ್ನು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಈ ಪದಾರ್ಥಗಳನ್ನೆಲ್ಲ ಬಳಸ್ಕೊಂಡು ನಿಮ್ಮ ಸ್ಕಿನ್ನನ್ನು ಹಾಗೆ ನಿಮ್ಮ ಹೆಲ್ತನ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ತುಂಬ ಚೆನ್ನಾಗಿ ಕಾಣೋ ಥರ ಫಿಟ್ಟಾಗಿ ಕೂಡ ಇರುವಂಥದ್ದು. ಅದೇ ಹೇಳಿದ ಹಾಗೆ ಹೆಚ್ಚಾಗಿ ಸಲಾಡ್ಗಳನ್ನ ತಿನ್ನಿ. ಇವೆಲ್ಲವೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಹೊಟ್ಟೆಗೂ ಕೂಡ ಅದು ಬೇಕು. ಹಾಗೆಯೇ ಒಳಗಿನಿಂದ ನಮಗೆ ಅದು ಗ್ಲೋ ಬರಬೇಕು. ಬರೀ ನಾವು ಫೇಸ್ಗೆ ಅಪ್ಲೈ ಮಾಡಿದರೆ ಮಾತ್ರ ಅಷ್ಟೇ ಸಾಕಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ತಿನ್ನಿ, ಮತ್ತು ನೀರನ್ನು ಹೆಚ್ಚಾಗಿ ಕುಡೀರಿ. ಮತ್ತು ಇನ್ನೊಂದು ಏನಂತಂದರೆ ತುಂಬ ಜನ ರೈಸ್ನ ತಿನ್ನೋದನ್ನ ಬಿಟ್ಬಿಡ್ತಾರೆ. ಖಂಡಿತವಾಗಿಯೂ ನಿಮಗೆ
ನಿಮ್ಮ ಜೀನ್ಸಲ್ಲಿ ಅದು ಬಂದಿದೆ ಅಂತಂದರೆ ಖಂಡಿತವಾಗಿ ನಿಮಗೆ ರೈಸ್ ಬೇಕೇ ಬೇಕು. ನಮ್ಮ ಜೀನ್ಸಲ್ಲಿ ಏನು ಬಂದಿರುತ್ತೋ ಆ ಫುಡ್ಗಳನ್ನ ನಾವು ತೊಗೊಂಡಿಲ್ಲ ಅಂತಂದರೆ ಇವಾಗೇನೋ ನಾವು ಹೊಸದಾಗಿ ಮಾಡ್ತೀವಿ ಅಂದಾಗೂ ಕೂಡ ಅನಾರೋಗ್ಯದ ಸಮಸ್ಯೆಗಳು ನಮ್ಮನ್ನ ಹೆಚ್ಚಾಗಿ ಕಾಡ್ಬೋದು. ಹಾಗಾಗಿ ನಾವು ಫಿಟ್ಟಾಗಿರಬೇಕಂದ್ರೆ ನಮ್ಮ ಜೀನ್ಸಲ್ಲಿ ಏನು ಬಂದಿದೆಯೋ ಅಂಥ ಫುಡ್ಗಳನ್ನ ನಾವು ಹೆಚ್ಚಾಗಿ ತೊಗೋಬೇಕಾಗುತ್ತೆ. ಲೈಟಾಗಿ ತೊಗೊಳ್ಳಿ, ಯಾವುದನ್ನೇ ತಗೊಳ್ಳಿ ಲೈಟಾಗಿ ತೊಗೊಳ್ಳಿ ಅಷ್ಟೇ. ತುಂಬ ಅತಿಯಾಗಿ ಒಂದೇ ಥರದ ಫುಡ್ಗಳನ್ನ ತಿಂತಾ ಹೋಗಬೇಡಿ. ಹಣ್ಣು ಹಂಪಲುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಾಗೆಯೇ ನಮಗೆ ನೀವು ಮಾಂಸಾಹಾರಿಗಳಾಗಿದ್ದರೆ ಖಂಡಿತವಾಗಿಯೂ ಮಾಂಸ ಅದು ಕೂಡ ನಮಗೆ ನಮ್ಮ ದೇಹಕ್ಕೆ ಬೇಕೇ ಬೇಕು. ಹಾಗಾಗಿ ಚಿಕನ್ ಎಲ್ಲ ಕೂಡ ನಮಗೆ ತಿನ್ನೋದು ಒಳ್ಳೆಯದೇ. ಚಿಕನ್ನು, ಫಿಶ್ಶು, ಮೊಟ್ಟೆ ಇವೆಲ್ಲವೂ ಕೂಡ ತುಂಬಾ ಒಳ್ಳೆಯದು. ಎಲ್ಲವನ್ನು ಕೂಡ ಲಿಮಿಟಾಗಿ ಚೆನ್ನಾಗಿ ತಿನ್ನಿ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟೇ ಆದರೆ ಸಾಕು ಅನ್ನುವಂಥದ್ದಾದರೆ ಹಾಗೆ ಒಳ್ಳೆಯ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ. ಸಾಧ್ಯವಾದಷ್ಟು ನೆಗೆಟಿವ್ ಅನ್ನುವಂತಹ ಒಂದು ವ್ಯಕ್ತಿಗಳಿಂದ ಆಗಿರ್ಬೋದು, ಹಾಗೆ ನೆಗೆಟಿವ್ ವಿಚಾರಗಳಿಂದ ದೂರ ಇರಿ. ನಿಮ್ಮ ಮನಸ್ಸಿಗೆ ಖುಷಿಯಾಗುವಂಥದ್ದನ್ನು ನೀವು ಹೆಚ್ಚಾಗಿ ಮಾಡಿ. ಹಾಗೆ ನೀವೇನೋ ಒಂದು ಮನೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಒಂದು ಬಟ್ಟೆ ಮಡಿಸ್ತಿದ್ದೀರಾ, ಪಾತ್ರೆ ವಾಶ್ ಮಾಡ್ತಿದ್ದೀರಾ, ಅಥವಾ ನೆಲ ಗುಡಿಸ್ತಾ ಇದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಮನೇಲಿ ಇರುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ದಾಗ ಸಾಧ್ಯವಾದಷ್ಟು ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ಒಂದು ನಿಮ್ಮ ಮೊಬೈಲ್ನಲ್ಲೇ ಹಾಕಿಟ್ಕೊಂಡು ಕೇಳಿಸ್ಕೊಳ್ತಾ, ನೀವು ಒಂದು ಪಾಸಿಟಿವ್ ಥಿಂಕಿಂಗ್ ಇರುವಂತಹ ವಿಚಾರಗಳನ್ನ ಹಾಕ್ಕೊಂಡು ಕೇಳಿಸ್ಕೊಳ್ತಾ ನೀವು ಕೆಲಸ ಮಾಡೋದ್ರಿಂದ ಕೂಡ ಕೆಲಸ ಆಗಿದ್ದು ಕೂಡ ಗೊತ್ತಾಗದ ತುಂಬ ಬೇಗ ಕೆಲಸನೂ ಕೂಡ ಆಗುತ್ತೆ. ಹಾಗೆ ನಿಮಗೂ ಕೂಡ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಂಗೆ ಆಗುತ್ತೆ. ನೀವು ತಿಳ್ಕೊಳ್ತಾನೆ ಇರಬೇಕು. ಕಲಿತು ನಮ್ಮದು ಮುಗೀತು ಅನ್ನೋಂಥದ್ದಿಲ್ಲ. ಪ್ರತಿನಿತ್ಯ ಕಲಿಯುವಂಥದ್ದಿರುತ್ತೆ, ಪ್ರತಿನಿತ್ಯ ನಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದಿರುತ್ತೆ. ಬರೀ ವಿದ್ಯೆ ಒಂದೇ ಅಂತಂದರೆ ನಾವು ಏನು ಓದಿದ್ದೀವಿ, ಓದಿದ ತಕ್ಷಣ ನಾವು ವಿದ್ಯಾವಂತರು ಅಂತಲ್ಲ. ಖಂಡಿತವಾಗಿಯೂ ಎಷ್ಟೋ ಜನ ಓದಿದ್ದು ಕೂಡ ಅವರು ಅವಿದ್ಯಾವಂತರ ಥರನೇ ಇರ್ತಾರೆ. ಎಷ್ಟೋ ಜನ ಓದಿಲ್ದವರು ಕೂಡ ವಿದ್ಯಾವಂತರ ಥರ ಇರ್ತಾರೆ. ಯಾಕೆ ಅಂತಂದರೆ ಅವರು ಕಲಿಯೋದನ್ನ ಯಾವತ್ತೂ ನಿಲ್ಲಿಸಿರಲ್ಲ, ಕಲಿತಾನೆ ಇರ್ತಾರೆ. ಎಲ್ಲಿ ಸಾಧ್ಯನೋ ನಮಗೆ ಯಾವ ವಿಷಯಗಳ ಬಗ್ಗೆ ಗೊತ್ತಿರುತ್ತೋ ಅದನ್ನು ನೋಡೋಣ, ತಿಳ್ಕೊಳ್ಳೋಣ ಅನ್ನೋ ಥರ ಇರ್ತಾರೆ. ಆವಾಗ ಅವರ ಒಂದು ವಿದ್ಯೆ ನಮಗೆ ತುಂಬ ವಿದ್ಯಾವಂತರೇನೋ ಅನ್ನೋ ಥರನೇ ಅನಿಸುತ್ತೆ. ಹಾಗಾಗಿ ಕಲಿಯೋದನ್ನ ಯಾವತ್ತೂ ನಿಲ್ಸಕ್ಕೆ ಹೋಗ್ಬಿಡಿ. ಹೊಸದಾಗಿ ಏನೋ ಕಲಿತಾ ಇರಿ. ಅದು ಕೂಡ ನಮ್ಮ ಬ್ರೈನ್ಗೆ ಕೂಡ ಏನೋ ಹೊಸತು ಅನ್ನೋ ಥರ ಏನೋ ಒಂದು ಸಿಗ್ತಾ ಹೋದಂಗಾಗುತ್ತೆ. ಈಗ ನಮಗೆ ಏನಾರ ಮನೇಲಿರುವಂಥ ವಸ್ತುಗಳನ್ನ ನಾವು ಒಂದೇ ಕಡೆ ಹಾಗೆ ಇಟ್ಟಿದ್ದೀವಿ ಎಷ್ಟೋ ದಿನಗಳು, ವರ್ಷಾನುಗಟ್ಲೆ ಅಂದಾಗ ಆ ಮನೆ ನಮಗೆ ಬೇಜಾರಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಒಂದು ಅಭ್ಯಾಸ ಕೂಡ ಹಾಗೆ. ನನಗೆ ಯಾವತ್ತೂ ಮನೇಲಿ ಒಂದೇ ಥರ ಇರಬಾರ್ದು. ನಾನು ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡ್ತಾ ಇರ್ತೀನಿ. ನನಗೂ ಅದೊಂಥರ ನನಗೂ ಟೈಮ್ ಪಾಸ್ ಆಗುತ್ತೆ. ಹಾಗೆ ನನಗೆ ಮನೆಯನ್ನು ನೋಡುವಾಗ ಕೂಡ ಒಂದು ಹೊಸ್ತು ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರ ಬೇಕು ನನಗೆ. ಹಾಗೆ ಸ್ವಲ್ಪ ಪಾಸಿಟಿವ್ ಆಗಿ ನಾನು ಹೆಚ್ಚಾಗಿ ನನಗೆ ಪಾಸಿಟಿವ್ ಆಗಿ ಇರುವಂಥ ಥಿಂಗ್ಸ್ಗಳು, ಒಂದು ಏನೊಂದು ಪೀಪಲ್ಸ್ ಆಗಿರ್ಬೋದು, ಅಥವಾ ಒಂದು ಪಾಸಿಟಿವ್ ವಿಚಾರಗಳಾಗಿರ್ಬೋದು, ಅಂಥದ್ರ ಕಡೆ ನಾನು ಹೆಚ್ಚಾಗಿ ಅಟ್ರಾಕ್ಟ್ ಆಗೋವಂಥದ್ದು. ನನಗೆ ನೆಗೆಟಿವ್ ಯಾವಾಗಲೂ ಈಗ ನಾನು ಯಾರಿಗೇ ಅನ್ನೋಣ, ಒಬ್ಬರ ಬಗ್ಗೆ ನಮಗೊಂದು ಖುಷಿಯಾಗಿ ನಮಗೆ ಮಾತಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ, ಅಲ್ಲಿ ಏನೋ ನಮಗೆ ತಿಳ್ಕೊಳ್ಳೋಂಥದ್ದು ವಿಷಯ ಇದೆ ಅಂದಾಗ ನಾವು ಅವ್ರ ಹತ್ರ ಹೆಚ್ಚಾಗಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೀವಿ. ಏನೋ ಒಂದು ತಿಳ್ಕೊಂಡಿದ್ದು ನೋಡ್ತೀವಿ. ಇಲ್ಲ ಯಾವಾಗಲೂ ಅವ್ರದ್ದೇ ಏನೋ ಗೋಳು ಹೇಳ್ತಾರಪ್ಪ ಅನ್ನುವಾಗ ಹೇಗಿದ್ದೀರಾ ಅಂತ ಒಬ್ಬರನ್ನ ನಾವು ಕೇಳಿದ್ವಿ ಏನೋಕ್ಕೂ, ಅಯ್ಯೋ ನನಗೋ ತಲೆನೋವಪ್ಪ, ನನಗೆ ಹಿಂಗೆ ಅದು ಇದು ಅಂದಾಗ ನಾವು ಕೇಳಿಸ್ಕೊಳ್ತಾ ಇದ್ದವರು ನಮಗೆ ಅವರು ತಲೆನೋವು ಬರ್ಸ್ಬಿಡ್ತಾರೆ. ತಲೆನೋವು ಬರ್ಸೋವರೆಗೂ ಅವ್ರ ವಿಚಾರಗಳನ್ನ ಬಿಡೋದಿಲ್ಲ. ಅದ್ರ ಬದಲಿಗೆ ಅವ್ರ ಹತ್ರ ನಮಗೆ ಮಾತಾಡಲಿಕ್ಕೆ ನೆಕ್ಸ್ಟ್ ಟೈಮ್ ಮಾತಾಡ್ಲಿಕ್ಕೆ ನಾವು ಯೋಚನೆ ಮಾಡ್ತೀವಿ. ಅಯ್ಯೋ ಇವ್ರ ಗೋಳು ಏನು ಕೇಳೋಣಪ್ಪ ಅಂತ ಹೇಳ್ಬಿಟ್ಟು. ಯಾವಾಗ ಯಾಕಂದರೆ ನಿಜವಾಗ್ಲೂ ಕಷ್ಟ ಇದೆ ಅಂದರೆ ಒಂದು ಸಲ ಕೇಳೋಣ. ಪ್ರತಿನಿತ್ಯ ಅವ್ರದ್ದೇ ಗೋಳು ಅಂದಾಗ ಕೇಳಲಿಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಹಾಗೆಯೇ ತುಂಬ ಖುಷಿಯಾಗಿ, ತುಂಬ ಜಾಲಿಯಾಗಿ, ತುಂಬ ಆರಾಮಾಗಿ ಮಾತಾಡ್ತಿದ್ದಾರೆ ಅಂದಾಗ ಅವರಲ್ಲಿ ನಮಗೇನೋ ಒಂಥರ ಮಾತಾಡೋಣ ಅನ್ನೋ ಥರ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ ಅದು. ಅಂದರೆ ಹಾಗೆಯೇ ನಮಗೆ ಒಳ್ಳೆಯ ವಿಚಾರಗಳು ಅಂದಾಗ ನಾವು ಜಾಸ್ತಿ ಅದ್ರ ಕಡೆ ನಾವು ಅಟ್ರಾಕ್ಟ್ ಆಗ್ತೀವಿ. ನೆಗೆಟಿವ್ ಅಂತ ಅಂದಾಗ ಸ್ವಲ್ಪ ಅದರಿಂದ ಹೊರಗೆ ಬರ್ತೀವಿ. ಹಾಗೆಯೇ ಆ ಥರ ಇದ್ದಾಗ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಹಾಗೆಯೇ ಇರಬೇಕು. ಪಾಸಿಟಿವ್ ಅನ್ನೋಂಥ ವಿಚಾರಗಳ ಕಡೆ ನಾವು ಹೆಚ್ಚಾಗಿ ಇರಬೇಕು. ಆವಾಗ ನಾವು ಕೂಡ ಖುಷಿಯಾಗಿ ಇರ್ತೀವಿ. ಆ ಒಂದು ಖುಷಿ ನಮಗೆ ಮನಸ್ಸು ಒಳಗಡೆಯಿಂದ ಆ ಖುಷಿ ಇದೆ ಅಂತಂದರೆ ಹೊರಗಡೆ ನಮ್ಮ ಫೇಸಲ್ಲಿ ಕೂಡ ಖಂಡಿತವಾಗಿಯೂ ಕಾಣುತ್ತೆ. ಹಾಗೆಯೇ ನಾನು ಇವತ್ತಿನ ದಿನ ನೀವು ಚೆನ್ನಾಗಿರಿ, ಹಾಗೆ ನಿಮ್ಮನ್ನು ಕೂಡ ನೀವು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಇನ್ನು ಹೆಚ್ಚಿನ ವಿಚಾರಗಳ ಬಗ್ಗೆ ಇನ್ನೂ ಮುಂದೆ ಚರ್ಚಿಸೋಣ. ಹಾಗೆ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.